ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ನಿನ್ನೆ ತರಗತಿಯಲ್ಲಿ ಮಕ್ಕಳೇ ಆರ್ಕ್ ವೆಲ್ಡಿಂಗ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಅಂಡ್ ಇಟ್ಸ್ ಅಸೆಸರೀಸ್ ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಾರೆ. ಟುಡೇ ವಿಲ್ ಡಿಸ್ಕಸ್ ಅನದರ್ ಇಂಪಾರ್ಟೆಂಟ್ equipment used in arc welding, that is arc welding machines. ಈ ತರಗತಿಯಲ್ಲಿ ಆರ್ಕ್ ವೆಲ್ಡಿಂಗ್ ಮಷಿನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. At the end of this lesson you shall be able to state the functions of arc welding machines. Arc welding machines functions ಏನಿದೆ, name the different types of arc welding machines. Arc welding machines ನಲ್ಲಿ ಯಾವ್ಯಾವ ಡಿಫರೆಂಟ್ ಟೈಪ್ಸ್ ಮಷಿನ್ಸ್ ಇದೆ, state the features of arc welding machines. arc welding machines ನ ಫೀಚರ್ಸ್ ಏನು, ಸ್ಟೇಟ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಕ್ ವೆಲ್ಡಿಂಗ್ ಮೆಷಿನ್. ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜಸ್ ಏನಿದೆ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ನಲ್ಲಿ ನೋಡೋಣ. ಸ್ಟೇಟ್ ದ ಫೀಚರ್ಸ್ ಆಫ್ ಡಿ ಸಿ ವೆಲ್ಡಿಂಗ್ ಮೆಷಿನ್ಸ್, ಜೊತೆಗೆ ಡಿ ಸಿ ವೆಲ್ಡಿಂಗ್ ಮೆಷಿನ್ಸ್ ಫೀಚರ್ಸ್ ಏನೋ, ಅದರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನೋ ಅನ್ನೋದನ್ನ ನೋಡೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್. ಈಗ ನಾವು ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಈಟ್ ಬೇಕು, ಹೌದಲ್ವಾ? ಈಟ್ ಸೋರ್ಸ್ ಆಗಿ ನಾವು ಏನನ್ನು ಬಳಸ್ತೀವಿ, ಇಲ್ಲ ಗ್ಯಾಸ್ ಅನ್ನು ಬಳಸ್ತೀವಿ, ಇಲ್ಲ ಎಲೆಕ್ಟ್ರಿಸಿಟಿಯನ್ನು ಬಳಸ್ತೀವಿ, ಇಲ್ಲ ಫೋರ್ಜ್ ಅನ್ನು ಬಳಸ್ತೀವಿ, ನಿಮಗೆ ಗೊತ್ತು. ಆದರೆ ಈ ಆರ್ಕ್ ವೆಲ್ಡಿಂಗ್ ನಲ್ಲಿ ಮೇನ್ ಅನ್ನು ಬಳಸ್ತೀವಿ ನಾವು ಈಟ್ ಸೋರ್ಸ್ ಆಗಿ, ಎಲೆಕ್ಟ್ರಿಸಿಟಿಯನ್ನು ಬಳಸ್ತೀವಿ, ಹೌದಲ್ವಾ? ಹಾಗಾಗಿ ಇಲ್ಲಿ ಆರ್ಕ್ ವೆಲ್ಡಿಂಗ್ ಮಷಿನ್ಸ್ ಅಂದ ತಕ್ಷಣ ನಮಗೆ ಇಲ್ಲಿ ಏನಿದೆ, ಒಂದು ಎಲೆಕ್ಟ್ರಿಕ್ ಪವರ್ ಸೋರ್ಸ್ ಬೇಕು. ಯಾತಕ್ಕೆ? ಆರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ. ಆರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ನಾವು ಏನ್ ಬೇಕು, ನಮಗೆ ಎಲೆಕ್ಟ್ರಿಕ್ ಸೋರ್ಸ್ ಬೇಕು. ಹಾಗಾಗಿ ಇಲ್ಲಿ ಒಂದು ವೆಲ್ಡಿಂಗ್ ಮೆಷಿನ್ಸ್ ಅಂತ ಇರುತ್ತೆ. ಆ ವೆಲ್ಡಿಂಗ್ ಮೆಷಿನ್ಸು ಅದು ಎ ಸಿ ಇರ್ಬೋದು ಅಥವಾ ಡಿ ಸಿ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ ಒಂದು ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಇದೆ. ಈ ಆರ್ಕ್ ವೆಲ್ಡಿಂಗ್ ಮೆಷಿನ್ಸು ಇದಕ್ಕೆ ಪವರ್ ಸೋರ್ಸ್ ಇಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿಂದ ಒಂದು ಕೇಬಲ್ ಬಂದು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಟೂಲ್ಸು. ಇನ್ನೊಂದು ಕೇಬಲ್ ಹೋಗಿ ಎಲ್ಲಿಗೆ ಹೋಗಿದೆ, ಅದು ಜಾಬ್ಗೆ ಹೋಗಿದೆ. ಸೊ ಇವೆರಡರ ನಡುವೆ ಜಾಬ್ ಮತ್ತೆ ಎಲೆಕ್ಟ್ರೋಡ್ ಹೋಲ್ಡರ್, ಇಲ್ಲಿ ಒಂದು ಎಲೆಕ್ಟ್ರೋಡ್ ಅನ್ನು ಬಳಸ್ತೀವಿ ನಾವು. ಅದರ ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ, ಆರ್ಕ್ ಬ್ಲೋ ಆಗುತ್ತೆ. ಏನಾಗುತ್ತೆ, ಆರ್ಕ್ ಬ್ಲೋ ಆಗುತ್ತೆ. ಸೊ ನಂತರ ಏನಾಗುತ್ತೆ, ಅದು ಫ್ಯೂಸ್ ಆಗಿ ಮೆಲ್ಟ್ ಆಗಿ ಏನಾಗುತ್ತೆ, ಇಲ್ಲಿ ವೆಲ್ಡ್ ಆಗುತ್ತೆ. ಎರಡು ಮೆಟಲ್ಲು ಕ್ಲೋಸ್ನೆಸ್ ಆಗುತ್ತೆ, ಜಾಯಿನ್ ಆಗುತ್ತೆ. ದಿಸ್ ಇಸ್ ದ ಪ್ರೋಸೆಸ್, ಯು ನೋ, ವೆಲ್ಡಿಂಗ್ ಅಂದ್ರೆ. ಸೊ ಇಲ್ಲಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಅಂದ್ರೆ ನಿಮಗೆ ತಕ್ಷಣಕ್ಕೆ ನೆನಪು ಬರೋದು, ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಸೋರ್ಸ್ ಅನ್ನು ನಾವು ಬಳಸ್ತೀವಿ. ಇನ್ ದ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಯೂಸಿಂಗ್ ಅನ್ ಎಲೆಕ್ಟ್ರಿಕ್ ಆರ್ಕ್. ನೋಡಿ, ಎಲೆಕ್ಟ್ರಿಕ್ ಆರ್ಕ್ ಅನ್ನ ನಾವು ಬಳಸ್ತೀವಿ. ಯಾತಕ್ಕೆ ಎಲೆಕ್ಟ್ರಿಕ್ ಆರ್ಕ್ ಅನ್ನ ಬಳಸ್ತೀವಿ? ಟು ಕ್ರಿಯೇಟ್ ಹೀಟ್ ಟು ಮೆಲ್ಟ್ ಅಂಡ್ ಜಾಯಿನ್ ಮೆಟಲ್ಸ್, ಹೌದಲ್ವಾ? ಹೀಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಮೆಟಲ್ ಅನ್ನು ಮೆಲ್ಟ್ ಮಾಡಲಿಕ್ಕೆ ಒಂದು ಹೀಟ್ ಸೋರ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಮೆಟಲ್ ಅನ್ನು ಜಾಯಿನ್ ಮಾಡ್ತೀವಿ. ಸೊ ದ ಸೋರ್ಸ್ ಆಫ್ ಹೀಟ್ ಏನನ್ನ ಬಳಸ್ತೀವಿ, ಸೋರ್ಸ್ ಆಫ್ ಹೀಟ್ ಎಲೆಕ್ಟ್ರಿಸಿಟಿ. ಸೊ ಹೈ ಆಂಪಿಯರ್ ಟು ಲೋ ವೋಲ್ಟೇಜ್, ಹೈ ಆಂಪಿಯರ್ ಲೋ ವೋಲ್ಟೇಜ್ ಎಲೆಕ್ಟ್ರಿಸಿಟಿಯನ್ನ, ವಿದ್ಯುತ್ತನ್ನು ನಾವು ಇಲ್ಲಿ ಬಳಸ್ತೀವಿ. The heat is supplied by the arc welding machine, which is the power source, like direct current or alternating current. ಇಲ್ಲಿ ನಾವು ಈ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ನಲ್ಲಿ ಏನ್ ಹೀಟ್ ಸೋರ್ಸ್ಗೆ ಬಳಸ್ತೀವಿ, ಆ ವೆಲ್ಡಿಂಗ್ ಮೆಷಿನ್ಸ್ಗೆ ಸಪ್ಲೈ ಅನ್ನು ತಗೊಳ್ತೀವಿ. ಆ ಹೀಟ್ ಸೋರ್ಸ್ ಸಪ್ಲೈ ಏನಿದೆ, ಅದು ಪವರ್ ಸೋರ್ಸು ಡೈರೆಕ್ಟ್ ಕರೆಂಟ್ ಇರ್ಬೋದು ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಇರ್ಬೋದು, ಎ ಸಿ ಆರ್ ಡಿ ಸಿ. ಸೊ ಆರ್ಕ್ ವೆಲ್ಡಿಂಗ್ ಮಷಿನ್ಸ್ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ, ಆರ್ಕ್ ವೆಲ್ಡಿಂಗ್ ಮಷಿನ್ ಫಂಕ್ಷನ್ಸ್ ನೋಡಿ. ಆರ್ಕ್ ವೆಲ್ಡಿಂಗ್ ಮಷಿನ್ಸ್ ಇಲ್ಲಿ ಈಗ ನಾನು ಹಿಂದೆ ತೋರಿಸಿದ ಚಿತ್ರದಲ್ಲಿ, ಇದು ಆರ್ಕ್ ವೆಲ್ಡಿಂಗ್ ಮಷಿನ್ಸ್. ಪವರ್ ಸೋರ್ಸ್ ಕನೆಕ್ಟ್ ಮಾಡಿದ್ದೀವಿ, ಆಲ್ಟರ್ನೇಟಿಂಗ್ ಕರೆಂಟ್ ಇರ್ಬೋದು ಅಥವಾ ಡೈರೆಕ್ಟ್ ಕರೆಂಟು ಇರ್ಬೋದು, ಅದರದ್ದು ಕಂಟ್ರೋಲ್ಸ್ ಎಲ್ಲ ಇದೆ. ಒಂದು ಏನು ಮಾಡಿದ್ದೀವಿ, ಒಂದು ಕನೆಕ್ಷನ್ಸ್ ಲೀಡನ್ನು ತೆಗೆದುಕೊಂಡು ಎಲೆಕ್ಟ್ರೋಡ್ ಹೋಲ್ಡರ್ ಕೊಟ್ಟಿದ್ದೀವಿ, ಒಂದು ಲೀಡನ್ನು ತೆಗೆದುಕೊಂಡೋಗಿ ವರ್ಕ್ಗೆ ಕೊಟ್ಟಿದ್ದೀವಿ. ಸೊ ಇವೆರಡು ವೆಲ್ಡಿಂಗ್ ಕೇಬಲ್ಸ್ ಅಂತ ಕರಿತೀವಿ. ಅಂದರೆ ಹೈ ಆಂಪಿಯರ್ ಲೋ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ಪವರ್ ಸೋರ್ಸ್ ಫಾರ್ ದ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. So that means the equipment used to provide AC or DC supply for arc welding. ನಾವು ಆರ್ಕ್ ವೆಲ್ಡಿಂಗ್ ಮಾಡಬೇಕಾದ್ರೆ ಇಲ್ಲಿ ಪವರ್ ಸಪ್ಲೈ ಏನು ಇಕ್ವಿಪ್ಮೆಂಟ್ ಇಂದ ಯೂಸ್ ಮಾಡ್ತೀವಿ, ಎ ಸಿ ಅಥವಾ ಡಿ ಸಿ, ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ಟು ಚೇಂಜ್ ದ ಹೈ ವೋಲ್ಟೇಜ್ ಆಫ್ ಮೈನ್ ಸಪ್ಲೈ ಇಂದ ಏನು ಬರುತ್ತೆ, ದಟ್ ಮೀನ್ಸ್ ಎ ಸಿ, ಟು ಲೋ ವೋಲ್ಟೇಜ್
ನೋಡಿ, ಟು ಚೇಂಜ್ ದ ಹೈ ವೋಲ್ಟೇಜ್ ಆಫ್ ಮೈನ್ ಸಪ್ಲೈ ಟು ಲೋ ವೋಲ್ಟೇಜ್ ಹೆವಿ ಕರೆಂಟ್ ಸೂಟಬಲ್ ಫಾರ್ ಆರ್ಕ್ ವೆಲ್ಡಿಂಗ್ ಐದರ್ ಎ ಸಿ ಆರ್ ಡಿ ಸಿ. ಏನು ಸಪ್ಲೈ ಬರುತ್ತೆ ಆ ಸಪ್ಲೈಯನ್ನು ಸ್ಟೆಪ್ ಡೌನ್ ಮಾಡಿಕೊಂಡು ನಾವು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ಹೈ ವೋಲ್ಟೇಜ್ ಮೈನ್ ಸಪ್ಲೈಯನ್ನು ಲೋ ವೋಲ್ಟೇಜ್ ಹೆವಿ ಕರೆಂಟ್ ಆಗಿ ಎ ಸಿ ಅಥವಾ ಡಿ ಸಿನಲ್ಲಿ ನಮಗೆ ಯಾವ ಆರ್ಕ್ ವೆಲ್ಡಿಂಗ್ ಸೂಟಬಲ್ ಇರುತ್ತೆ, ಯಾವ ಮೆಟಲ್ ಡಿಪೆಂಡಿಂಗ್ ಆನ್ ಮೆಟೀರಿಯಲ್ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ನಾವು ಎ ಸಿ ಮತ್ತು ಡಿ ಸಿ ಪವರ್ ಸೋರ್ಸನ್ನು ಬಳಸ್ಕೊಂಡು ಈ ಐ ಆಂಪಿಯರನ್ನು ಲೋ ವೋಲ್ಟೇಜ್, ದಟ್ ಮೀನ್ಸ್ ಹೆವಿ ಕರೆಂಟ್ ಐದರ್ ಎ ಸಿ ಆರ್ ಡಿ ಸಿ ಫಾರ್ ಸೂಟಬಲ್ ಫಾರ್ ಆರ್ಕ್ ವೆಲ್ಡಿಂಗ್ ಅನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ವೆಲ್ಡಿಂಗ್ ವರ್ಕನ್ನು ನಾವು ಮಾಡ್ತೀವಿ. ದಿಸ್ ಇಸ್ ದ ಫಂಕ್ಷನ್ ಟು ಕಂಟ್ರೋಲ್ ಅಂಡ್ ಅಡ್ಜಸ್ಟ್ ದ ರಿಕ್ವೈರ್ಡ್ ಸಪ್ಲೈ ಆಫ್ ಕರೆಂಟ್ ಡ್ಯೂರಿಂಗ್ ಆರ್ಕ್ ವೆಲ್ಡಿಂಗ್. ನೋಡಿ, ಇಲ್ಲಿ ಒಂದು ನಾಬನ್ನು ಕೊಟ್ಟಿರ್ತೀವಿ. ಎಷ್ಟು ಸಪ್ಲೈ ಬೇಕು ನಮಗೆ, ಎಷ್ಟು ಆಂಪ್ಸ್ ಕರೆಂಟ್ ಬೇಕು ನಮಗೆ, ಎಷ್ಟೋ ಬರ್ತಾ ಇರುತ್ತೆ, ಅದರಲ್ಲಿ ನಮಗೆ ಎಷ್ಟು ಬೇಕು. ಸೊ ಹೈ ವೋಲ್ಟೇಜ್ ಬರ್ತಾ ಇರುತ್ತೆ, ಅದನ್ನು ಲೋ ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಾವಲ್ಲೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಇಟ್ಕೊಂಡಿರ್ತೀವಿ. ಸೊ ಅದರ ಮೂಲಕ ಅಲ್ಲಿ ನಾಬನ್ನು ಕೊಟ್ಟಿರ್ತಾರೆ, ನಾಬನ್ನು ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಆರ್ಕ್ ವೆಲ್ಡಿಂಗನ್ನು ಮಾಡುವಾಗ ಎಷ್ಟು ಸಪ್ಲೈ ಬೇಕೋ ಅಷ್ಟು ಸಪ್ಲೈಯನ್ನು ನಾವು ಅಡ್ಜಸ್ಟನ್ನು ನಾವು ಮಾಡ್ಕೊಳ್ಬೋದು. ದಿಸ್ ಇಸ್ ಫಂಕ್ಷನ್ಸ್. ನೋಡಿ, ಪವರ್ ಸೋರ್ಸ್ ಬಂದು ಬೇಸಿಕಲಿ ಪವರ್ ಸೋರ್ಸು ಎರಡು ಸೋರ್ಸು. ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ಅಂದರೆ ವಿತೌಟ್ ಪೊಲಾರಿಟಿ. ಪೊಲಾರಿಟಿ ಬಗ್ಗೆ ಇನ್ನೊಂದು ಕ್ಲಾಸ್ ತಗೊಳ್ತೀನಿ ನಾನು. ಸೊ ಪೊಲಾರಿಟಿ ಮೀನ್ಸ್ ಅಂದರೆ ಸುಮ್ಮನೆ ತಿಳ್ಕೊಂಡಿರಿ, ಪೊಲಾರಿಟಿ ಅಂದರೆ ಡೈರೆಕ್ಷನ್ಸ್ ಆಫ್ ಕರೆಂಟ್ ಫ್ಲೋ ಅಂತ ಕರೀತೀವಿ. ಡೈರೆಕ್ಷನ್ಸ್ ಆಫ್ ಕರೆಂಟ್ ಫ್ಲೋ. ಇಲ್ಲಿ ಆಲ್ಟರ್ನೇಟಿಂಗ್ ಕರೆಂಟು ವೆಲ್ಡಿಂಗ್ ಮೆಷಿನ್ಸು ಒಂದು ಪವರ್ ಸೋರ್ಸು, ಇನ್ನೊಂದು ಡೈರೆಕ್ಟ್ ಕರೆಂಟ್ ವೆಲ್ಡಿಂಗ್ ಮೆಷಿನ್ಸ್. ಸಿ ಡೈರೆಕ್ಟ್ ಕರೆಂಟ್ ವೆಲ್ಡಿಂಗ್ ಮೆಷಿನ್ಸ್ನಲ್ಲಿ ವಿತ್ ಪೊಲಾರಿಟಿ ಇರುತ್ತೆ. ನೋಡಿ, ಎ ಸಿ ಪವರ್ ಸೋರ್ಸ್ ನೆನಪಲ್ಲಿ ಇಟ್ಕೊಳ್ಳಿ, ದೆರ್ ಇಸ್ ಎ ನೋ ಪೊಲಾರಿಟಿ, ವಿತೌಟ್ ಪೊಲಾರಿಟಿ. ಡಿ ಸಿ ಪವರ್ ಸೋರ್ಸ್ ಅಂಡ್ ಕಂಟ್ರೋಲ್ ಔಟ್ಪುಟ್ ಡಿ ಸಿ, ಸೊ ವಿತ್ ಪೊಲಾರಿಟಿ. ಇಲ್ಲಿ ಏನಿದೆ, ಪೊಲಾರಿಟಿ ಇರುತ್ತೆ. ಸೊ ಪೊಲಾರಿಟಿ ಅಂದ್ರೆ ಏನು? ಸೊ ಡೈರೆಕ್ಷನ್ಸ್ ಆಫ್ ಕರೆಂಟ್ ಫ್ಲೋ. ಅದರಲ್ಲಿ ಎರಡು ಬರುತ್ತೆ ನಿಮಗೆ, ಸ್ಟ್ರೈಟು, ರಿವರ್ಸು, ಪಾಸಿಟಿವ್, ನೆಗೆಟಿವ್. ನೆಕ್ಸ್ಟ್ ತರಗತಿನಲ್ಲಿ ನಾನು ತೆಗೆದುಕೊಳ್ತೀನಿ ಆ ಕ್ಲಾಸ್, ನಿಮಗೆ ಒಂದು ಕ್ಲಾಸ್ ಆಗುತ್ತೆ ಅದು. ಸೊ ಅಂದರೆ ಈ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ನಲ್ಲಿ ಎರಡು ರೀತಿ ಪವರ್ ಸೋರ್ಸು ಬೇಸಿಕಲಿ, ಒಂದು ಎ ಸಿ, ಇನ್ನೊಂದು ಡಿ ಸಿ. ಎ ಸಿನಲ್ಲಿ ಪೊಲಾರಿಟಿ ಇಲ್ಲ, ಡಿ ಸಿನಲ್ಲಿ ಪೊಲಾರಿಟಿ ಇರುತ್ತೆ. ಈ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್. ನಾವೇನು ಯಾವ ರೀತಿ ಕ್ಲಾಸಿಫೈ ಮಾಡ್ಕೋತಾ ಇದೀವಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸನ್ನು? ಡಿ ಸಿ ಮೆಷಿನ್ಸು, ದಟ್ ಈಸ್ ಮೋಟಾರ್ ಜನರೇಟರ್ ಸೆಟ್ಟು, ಇಂಜಿನ್ ಜನರೇಟರ್ ಸೆಟ್ಟು, ರೆಕ್ಟಿಫೈಯರ್ ಸೆಟ್. ಸೊ ಇದೆಲ್ಲ ಡಿ ಸಿ ಮೆಷಿನ್ಸ್. ಸೊ ಎ ಸಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಬಂದರೆ ಟ್ರಾನ್ಸ್ಫಾರ್ಮರ್ ಸೆಟ್ಟನ್ನು ಯೂಸ್ ಮಾಡ್ತೀವಿ. ಎ ಸಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಅಂದರೆ ಯಾವುದು? ಟ್ರಾನ್ಸ್ಫಾರ್ಮರ್. ಸೊ ಎ ಸಿ ಮೀನ್ಸ್ ಆಲ್ಟರ್ನೇಟಿಂಗ್ ಕರೆಂಟ್. ಇಟ್ ಚೇಂಜಸ್ ಆರ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ಸ್ ಆಫ್ ಫ್ಲೋ. ಸೊ ಎ ಸಿ ಮೀನ್ಸ್ ಆಲ್ಟರ್ನೇಟಿಂಗ್ ಕರೆಂಟ್. ಅದರಲ್ಲಿ ಏನೋ ಇಟ್ ಚೇಂಜ್ ಆಗ್ಬೋದು, ಅಥವಾ ರಿವರ್ಸ್ ಕರೆಂಟ್ ಫ್ಲೋ ಏನಾಗ್ಬೋದು, ರಿವರ್ಸ್ ಆಗ್ಬೋದು. ಎಷ್ಟು ಪರ್ ಸೆಕೆಂಡ್ಗೆ? 50 to 60 ಪರ್ ಸೈಕಲ್ ಪರ್ ಸೆಕೆಂಡ್ನಲ್ಲಿ ಅದು ಚೇಂಜ್ ಆ್ಯಂಡ್ ರಿವರ್ಸ್ ಆಗುತ್ತೆ. ಯಾವುದು? ಆಲ್ಟರ್ನೇಟ್ ಆಗ್ತಾ ಇರೋದು. ಕೆಲವು ಸಂದರ್ಭದಲ್ಲಿ 50-50 ಕೂಡ ಇರುತ್ತೆ. ಆಲ್ಟರ್ನೇಟಿಂಗ್ ಮೀನ್ಸ್ ಆಲ್ಟರ್ನೇಟಿಂಗ್ ದ ಕರೆಂಟ್, ಇಟ್ ಚೇಂಜಸ್ ಆರ್ ರಿವರ್ಸ್ ದ ಇಟ್ಸ್ ಡೈರೆಕ್ಷನ್ಸ್ ಆಫ್ ಫ್ಲೋ ಆಫ್ ಕರೆಂಟನ್ನು 50 to 60 ಸೈಕಲ್ ಪರ್ ಸೆಕೆಂಡ್ನಲ್ಲಿ ಅದು ಚೇಂಜ್ ಮಾಡ್ಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಆಲ್ಟರ್ನೇಟ್ ಆಗ್ತಾ ಇರೋದು. ಸೊ ದಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ, ಇದು ಒಂದು ಎ ಸಿ ಪವರ್ ಸಪ್ಲೈ. ಈ ಎ ಸಿ ಪವರ್ ಸಪ್ಲೈ ನೋಡಿ, ಸೊ ಈ ಎ ಸಿ ಇಲ್ಲಿ ಮೈನಸ್ ಇದೆ. ಈ ಮೈನಸ್ಸಿಂದ ನಾವೆಲ್ಲಿ ಕೊಟ್ಟಿದ್ದೀವಿ? ಎಲೆಕ್ಟ್ರೋಡ್ಗೆ ಕೊಟ್ಟಿದ್ದೀವಿ. ಪಾಸಿಟಿವ್ ಸೋರ್ಸ್ ಇದೆ. ಸೊ ಇಲ್ಲಿಂದ ನಾವೇನು ಕೊಟ್ಟಿದ್ದೀವಿ? ಎ ಸಿ ಪವರ್ ಸೋರ್ಸು, ಅದನ್ನು ತಗೊಂಡೋಗಿ ವರ್ಕ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗ್ತಾ ಇದೆ? ಆರ್ಕ್ ಬ್ಲೋ ಆಗ್ತಾ ಇದೆ, ಆರ್ಕ್ ಬರ್ತಾ ಇದೆ, ಅದರಿಂದ ನಾವು ವೆಲ್ಡಿಂಗನ್ನು ನಾವು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ AC current in which it changes or reverses directions of flow up to 50 to 60 cycle per second. In DC arc welding machines ಬರೋಣ. AC ಅಂದರೆ ಟ್ರಾನ್ಸ್ಫಾರ್ಮರ್. DC means direct current. It flows steady and constantly in one direction. ನೋಡಿ, ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ, ಆಲ್ಟರ್ನೇಟ್ ಆಗ್ತಾ ಇರುತ್ತೆ. 50 to 60 ಸೈಕಲ್ ಪರ್ ಸೆಕೆಂಡ್. ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್. ಈ ಡೈರೆಕ್ಟ್ ಕರೆಂಟ್ ಹೇಗೆ ಅಂದರೆ ಇಟ್ ಫ್ಲೋ ಸ್ಟಡಿ, ಒಂದೇ ಸ್ಪೀಡಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದೇ ಒಂದು ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ನೋಡಿ, ಅಲ್ಲಿ ಈ ಕಡೆಯಿಂದ ಹೋಗಿ ಆ ಕಡೆಗೆ ಬರ್ತಾ ಇತ್ತು. ಇಲ್ಲಿ ನೋಡಿ, ಈಗ ಹೋಗಿ ನೋಡಿ, ಇಲ್ಲಿ ಬಂತಲ್ಲ ಡಿ ಸಿ ಪವರ್ ಸೋರ್ಸ್. ಈಗ ಹೋಯ್ತು ಕರೆಂಟ್. ನೋಡಿ, ಇಲ್ಲಿ ಆರೋ ಮಾರ್ಕ್ ತೋರಿಸಿದ್ದೀನಿ. ಇಲ್ಲಿ ಬಂದು ಎಲೆಕ್ಟ್ರೋಡ್ಗೆ ಬಂತು. ಎಲೆಕ್ಟ್ರೋಡ್ ಹೋಲ್ಡರಿಂದ ಎಲೆಕ್ಟ್ರೋಡ್ಗೆ ಬಂದು ಇಲ್ಲಿ ವೆಲ್ಡ್ ಆಯಿತು. ವೆಲ್ಡ್ ಆಗಿ ಮತ್ತೆ ಇಲ್ಲಿಂದ ಬಂದು ಜಾಬಿಂದ ಡೈರೆಕ್ಷನ್ ಸೆಲ್ಗೆ ಪಾಸಿಟಿವ್ ಟರ್ಮಿನಲ್ಗೆ ಬಂತು.
ಸ್ಟಡಿ ಅಂಡ್ ಕಾನ್ಸ್ಟೆಂಟ್ ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ ನಾವು DC ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್. ಈ AC ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ನಲ್ಲಿ ಮುಖ್ಯವಾಗಿ ನಾವು ಬಳಸೋದು AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ದ AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಈ AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರು ನಿಮಗೆ ಕರೆಂಟ್ ರೆಗ್ಯುಲೇಟರ್ ಅನ್ನು ಕೊಟ್ಟಿರ್ತಾನೆ. ಒಂದು ಕರೆಂಟ್ ರೆಗ್ಯುಲೇಟರ್ ಫೈನ್ ಮತ್ತು ಕೋರ್ಸ್ ಅಡ್ಜಸ್ಟ್ಮೆಂಟ್ಗೆ, ಇನ್ನೊಂದು ಆರ್ಕ್ ವೆಲ್ಡಿಂಗ್ ಔಟ್ಪುಟ್, ಎರಡು ಔಟ್ಪುಟ್ ಕೊಟ್ಟಿರ್ತಾನೆ. ಒಂದು ಪ್ಲಸ್ ಒಂದು ಮೈನಸ್ ಇರುತ್ತೆ. ಒಂದು ಪ್ಲಸ್ ಒಂದು ಮೈನಸ್ಸು, ಒಂದು ಎಲೆಕ್ಟ್ರೋಡ್ಗೆ ಒಂದು ಜಾಬ್ಗೆ ಕೊಡ್ತೀವಿ. ಇನ್ನೊಂದು ಪ್ರೈಮರಿ ಕೇಬಲ್ ಫ್ರಮ್ ಮೈನ್ ಸಪ್ಲೈಗೆ. ಈ AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಇದು ಆಯಿಲ್ ಕೂಲ್ ಟ್ರಾನ್ಸ್ಫಾರ್ಮರ್ ಬರುತ್ತೆ ಮತ್ತು ಏರ್ ಕೂಲ್ ಟ್ರಾನ್ಸ್ಫಾರ್ಮರು ಬರುತ್ತೆ. ಅಂದರೆ ಆಯಿಲ್ ಕೂಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಟ್ರಾನ್ಸ್ಫಾರ್ಮರ್ ನಾವು ಇದ್ರೊಳಗಡೆ ಇರುತ್ತೆ ಟ್ರಾನ್ಸ್ಫಾರ್ಮರ್ ಅಂತ, ಅದನ್ನು ಆಯಿಲ್ ಒಳಗಡೆ ಇನ್ವರ್ಸ್ ಮಾಡಿರ್ತಾರೆ. ಸೊ ಏರ್ ಕೂಲ್ ಟ್ರಾನ್ಸ್ಫಾರ್ಮರ್ ಅಂತ ಅಂದ್ರೆ ಮಕ್ಕಳು ಜಸ್ಟ್ ಒಂದು ಫ್ಯಾನ್ ಕೊಟ್ಟಿರ್ತಾನೆ, ಅದು ಕೂಲ್ ಆಗಬೇಕು ಟ್ರಾನ್ಸ್ಫಾರ್ಮರು. ಆ ಟ್ರಾನ್ಸ್ಫಾರ್ಮರ್ ಕೂಲ್ ಆಗಲಿಕ್ಕೆ ಈ ಫ್ಯಾನನ್ನು ಬಳಸ್ಕೊಂಡು ಅದು ಕೂಲ್ ಆಗುತ್ತೆ. ಅಂದರೆ ಒಂದು ಆಯಿಲ್ ಕೂಲ್ಡ್ AC ಟ್ರಾನ್ಸ್ಫಾರ್ಮರು ಸಾಮಾನ್ಯ ಜನರಲ್ ಆಗಿ ನಾವು ವೆಲ್ಡಿಂಗಲ್ಲಿ ಯೂಸ್ ಮಾಡೋದು. ಇನ್ನೊಂದು ಏರ್ ಕೂಲ್ಡ್ AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಎನ್ AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇಸ್ ಎ ಟೈಪ್ ಆಫ್ AC ವೆಲ್ಡಿಂಗ್ ಮೆಷಿನ್ಸ್. ಸೊ ಇದನ್ನು AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಏನಿದೆ, ಇದನ್ನು ನಾವು AC ವೆಲ್ಡಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್ AC ಅಂದರೆ ವೆಲ್ಡಿಂಗ್ ಮೆಷಿನ್ಸ್ ಅಂತ ಕರಿತೀವಿ. ಇದು ವಿಚ್ ಕನ್ವರ್ಟ್ಸ್ ದ AC ಮೈನ್ ಸಪ್ಲೈ ಇಂಟು ಎನ್ AC ವೆಲ್ಡಿಂಗ್ ಸಪ್ಲೈ. ನೋಡಿ, AC ಮೈನ್ ಸಪ್ಲೈಯಿಂದ ನಾವು ಏನು ತಗೊಳ್ತೀವಿ ಅದನ್ನು AC ವೆಲ್ಡಿಂಗ್ ಸಪ್ಲೈ ಆಗಿ ಏನು ಮಾಡುತ್ತೆ ಈ ಟ್ರಾನ್ಸ್ಫಾರ್ಮರು ಕನ್ವರ್ಟ್ ಮಾಡುತ್ತೆ. ದಟ್ ಮೀನ್ಸ್ ದ AC ಮೈನ್ ಸಪ್ಲೈ ಆಸ್ ಎ ಹೈ ವೋಲ್ಟೇಜ್. AC ಮೈನ್ ಸಪ್ಲೈಲಿ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಲೋ ಆಂಪಿಯರ್ ಇರುತ್ತೆ. ಸೊ ದ AC ವೆಲ್ಡಿಂಗ್ ಸಪ್ಲೈಯಲ್ಲಿ ಹೈ ಆಂಪಿಯರ್ ಇರುತ್ತೆ, ಲೋ ವೋಲ್ಟೇಜ್ ಇರುತ್ತೆ. ಸೊ ಇದನ್ನು ಕನ್ವರ್ಟ್ ಮಾಡಿ ದ AC ಮೈನ್ ಸಪ್ಲೈ ಆಸ್ ಎ ಹೈ ವೋಲ್ಟೇಜ್, ಲೋ ಆಂಪಿಯರ್, ಅಲ್ಲಿಂದ ಬರ್ತಕ್ಕಂಥದ್ದು. ಸೊ ಅದನ್ನು AC ವೆಲ್ಡಿಂಗ್ ಸಪ್ಲೈಗೆ ತಗೊಂಡಾಗ ಅದು ಉಲ್ಟಾಕ್ ನೋಡಿ. ಹೈ ವೋಲ್ಟೇಜ್ ಇತ್ತಲ್ಲ ಅದು ಹೈ ಆಂಪಿಯರ್ ಆಯಿತು, ಲೋ ಆಂಪಿಯರ್ ಇತ್ತಲ್ಲ ಅದು ಲೋ ವೋಲ್ಟೇಜ್ ಆಯಿತು. ಸೊ ದ AC ಮೈನ್ ಸಪ್ಲೈ ಆಸ್ ಹೈ ವೋಲ್ಟೇಜ್, ಲೋ ಆಂಪಿಯರ್. ದ AC ವೆಲ್ಡಿಂಗ್ ಸಪ್ಲೈ ಆಸ್ ಹೈ ಆಂಪಿಯರ್, ಲೋ ವೋಲ್ಟೇಜ್. ಇದನ್ನು ಕನ್ವರ್ಟ್ ಮಾಡೋಕ್ಕೆ ನಾವು ಏನನ್ನು ಬಳಸ್ತೀವಿ? AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರನ್ನು AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. ಇದು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂದರೆ, ಇಲ್ಲಿ ಒಳಗಡೆ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಅಂದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವ ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡಿರ್ತಾರೆ ಇಲ್ಲಿ? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡಿ. ಇಟ್ ಈಸ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ವಿಚ್ ರೆಡ್ಯೂಸ್ ದ ಮೈನ್ ಸಪ್ಲೈ ವೋಲ್ಟೇಜ್. ಏನು ಮಾಡುತ್ತೆ? ಮೈನ್ ಸಪ್ಲೈ ವೋಲ್ಟೇಜನ್ನು ರೆಡ್ಯೂಸ್ ಮಾಡಿ, ಉದಾಹರಣೆಗೆ 220 ಅಥವಾ 440 ವೋಲ್ಟ್ಸಿಂದ ಮೈನ್ ಸಪ್ಲೈ ವೋಲ್ಟೇಜನ್ನು ರೆಡ್ಯೂಸ್ ಮಾಡಿ ಟು ದ ವೆಲ್ಡಿಂಗ್ ಸಪ್ಲೈ ಓಪನ್ ಸರ್ಕ್ಯೂಟ್ ಟು ದ ವೋಲ್ಟೇಜ್, OCV ಅಂದರೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್, ಬಿಟ್ವೀನ್ 40 to 100 ವೋಲ್ಟ್ಸ್. ನೋಡಿ, 220ರಿಂದ 440 ಇರ್ತಕ್ಕಂಥ ಮೈನ್ ಸಪ್ಲೈ ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡುತ್ತೆ. ಎಷ್ಟಕ್ಕೆ ಗಂಟ ಮಾಡ್ಬೋದು? ಬಿಟ್ವೀನ್ 40 to 100 ವೋಲ್ಟ್ಸ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಕೊಟ್ಟಿರೋ. ದಿಸ್ ಇಸ್ ಕಾಲ್ಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನೋಡಿ, ಇದು ಪ್ರೈಮರಿ ವೈಂಡಿಂಗ್ ಈ ಕಡೆ ಇರ್ತಕ್ಕಂಥದ್ದು ಸೆಕೆಂಡ್ರಿ ವೈಂಡಿಂಗು, ಒಂದು ರೆಗ್ಯುಲೇಟರ್ ಸೆಕೆಂಡ್ರಿ ವೈಂಡಿಂಗ್, ಒಂದು ರೆಗ್ಯುಲೇಟರ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಸೆಕೆಂಡ್ರಿ ವೈಂಡಿಂಗಿಂದ ಒಂದು ರಿಟರ್ನ್ ಲೀಡು ಅರ್ಥ ಆಯ್ತಾ? ಸೆಕೆಂಡ್ರಿ ವೈರಿಂಗಿಂದ ಒಂದು ರಿಟರ್ನ್ ಲೀಡು ಮತ್ತು ಇದು ರೆಗ್ಯುಲೇಟರ್ ಇಲ್ಲಿಗೆ ವೆಲ್ಡಿಂಗ್ ಲೀಡು, ಎರಡು, ಒಂದು ಅರ್ಥಿಂಗ್ ಆಗಿದೆ, ಒಂದು ವೆಲ್ಡಿಂಗ್ ಲೀಡ್ಗೆ ಕನೆಕ್ಟ್ ಆಗಿರೋದನ್ನು ನೋಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ದಿಸ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ವರ್ಕ್ ಏನಂತ ಅಂದರೆ, ಸೊ ಏನು ಮೈನ್ ಸಪ್ಲೈ ಏನಿದೆ ವೋಲ್ಟೇಜನ್ನು ತೆಗೆದುಕೊಳ್ತೀವಿ, ಅದನ್ನು ವೆಲ್ಡಿಂಗ್ ಸಪ್ಲೈ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಸೊ ಹೈ ಆಂಪಿಯರ್ ಲೋ ವೋಲ್ಟೇಜನ್ನು ಹೈ ವೋಲ್ಟೇಜ್ ನೋಡಿ, ಇಲ್ಲಿ ಹೇಳಿದೆ ನಾನು, ಮೈನ್ ಸಪ್ಲೈ ಆಸ್ ಹೈ ವೋಲ್ಟೇಜ್ ಲೋ ಆಂಪಿಯರನ್ನು ವೆಲ್ಡಿಂಗ್ ಸಪ್ಲೈ ಏನು ಮಾಡ್ತೀವಿ? ಹೈ ಆಂಪಿಯರ್ ಲೋ ವೋಲ್ಟೇಜ್ ಆಗಿ ಕನ್ವರ್ಟನ್ನು ಮಾಡುತ್ತೆ. ಯಾವುದು? ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. Then it increase the main supply low current to the required output welding current in a 100 or 1000 amperes. ನೋಡಿ, ಈ ವೆಲ್ಡಿಂಗ್ ಟ್ರಾನ್ಸ್ಫರ್ ಏನಿದೆ, ಟ್ರಾನ್ಸ್ಫಾರ್ಮರ್ ಏನಿದೆ, ಇಟ್ ಇನ್ಕ್ರೀಸ್ ದ ಮೈನ್ ಸಪ್ಲೈ ಲೋ ಕರೆಂಟ್ ಟು ದ ರಿಕ್ವೈರ್ಡ್ ಔಟ್ಪುಟ್.
welding current in a 100 or 1000 amperes. The AC welding machine cannot be operated without the AC main supply. ನೋಡಿ AC ವೆಲ್ಡಿಂಗ್ ಮೆಷಿನ್ಸ್ ನೀವು ಆಪರೇಟ್ ಮಾಡಬೇಕಾದ್ರೆ AC ಮೇನ್ ಸಪ್ಲೈ ಬೇಕು. AC ಮೇನ್ ಸಪ್ಲೈ ಇಲ್ಲ ಅಂದರೆ AC ವೆಲ್ಡಿಂಗ್ ಮೆಷಿನ್ಸ್ ನೀವು ಆಪರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಕೆಲವು ಅಡ್ವಾಂಟೇಜಸ್ ಇದೆ, ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ. ಏನು ಅಡ್ವಾಂಟೇಜಸ್ಸು? ಸೊ ಲೆಸ್ ಇನಿಷಿಯಲ್ ಕಾಸ್ಟ್. AC ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಏನಿದೆ ಅಥವಾ AC ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಅಂತ ನಾವೇನು ಕರಿತೀವಿ, ಅದು ಆಯಿಲ್ ಕೂಲ್ಡ್ ಇರ್ಬೋದು ಅಥವಾ ಏರ್ ಕೂಲ್ಡ್ ಇರ್ಬೋದು. ಇನಿಷಿಯಲ್ ಕಾಸ್ಟ್ ಕಡಿಮೆ, ಮೈಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ. ಫ್ರೀಡಮ್ ಫ್ರಮ್ ಆರ್ಕ್ ಗ್ಲೋ ಆಗ್ತಾ ಇರುತ್ತೆ ಜಾಸ್ತಿ ಬೇರೆ DC-ನಲ್ಲೆಲ್ಲ. ಸೊ ಅದು ಇಲ್ಲಿ ಕಡಿಮೆ, ಫ್ರೀಡಮ್ ಫ್ರಮ್ ಆರ್ಕ್ ಗ್ಲೋ. ಡಿಸ್ಅಡ್ವಾಂಟೇಜಸ್ ಏನಿದೆ? ನಾಟ್ ಸೂಟಬಲ್ ಫಾರ್ ದ ವೆಲ್ಡಿಂಗ್ ಆಫ್ ನಾನ್ ಪೆರಸ್ ಮೆಟಲ್ಸ್ ಅಂಡ್ ಲೈಟ್ ಕೋಟೆಡ್ ಅಂಡ್ ಸ್ಪೆಷಲ್ ಎಲೆಕ್ಟ್ರೋಡ್ಸ್. AC ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ನಾವು ಪೆರಸ್ ಮೆಟಲ್ ಮಾತ್ರ ವೆಲ್ಡ್ ಮಾಡೋದು, ನಾನ್ ಪೆರಸ್ ಮೆಟಲ್ ವೆಲ್ಡ್ ಮಾಡಲಿಕ್ಕೆ ಆಗಲ್ಲ. ನಾಟ್ ಸೂಟಬಲ್ ಫಾರ್ ನಾನ್ ಪೆರಸ್ ಮೆಟಲ್. ಕಬ್ಬಿಣ, ಪಿಗ್ ಐರನ್, ರಾಟ್ ಐರನ್, ಕ್ಯಾಸ್ಟ್ ಐರನ್, ಸ್ಟೀಲ್, MS ಈ ಥರದನ್ನು ಮಾತ್ರ ನಾವಿಲ್ಲಿ ವೆಲ್ಡ್ ಮಾಡ್ಬೋದು. ಸೊ ಕಾಪರ್, ಅಲ್ಯೂಮಿನಿಯಂ, ಲೈಕ್ ದಟ್ ನಾನ್ ಪೆರಸ್ ಮೆಟಲ್ಸ್ ಏನು ಕ್ಯಾಟಗರಿ ಬರುತ್ತೆ, ಅಥವಾ ಲೈಟ್ ಕೋಟೆಡ್ ಅಂಡ್ ಸ್ಪೆಷಲ್ ಎಲೆಕ್ಟ್ರೋಡ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ವೆಲ್ಡಿಂಗ್ ಸೂಟಬಲ್ ಅಲ್ಲ. ಯಾವುದೋ AC ಆರ್ಕ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅಥವಾ AC ವೆಲ್ಡಿಂಗ್ ಮೆಷಿನ್ಸ್. The AC cannot be used without special safety precautions. So AC ಮೆಷಿನ್ಸ್ನಲ್ಲಿ ನಾವು ಹೆಚ್ಚು ಸುರಕ್ಷತೆಯಿಂದ ಸೇಫ್ಟಿ ಪ್ಯಾರಾಮೀಟರ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಇದನ್ನು ನಾವು ವಿತೌಟ್ ಸ್ಪೆಷಲ್ ಸೇಫ್ಟಿ ಪ್ರಿಕಾಷನ್ಸ್ ಬಳಸಲಿಕ್ಕೆ ಆಗೋದಿಲ್ಲ. ಅಪಾಯಗಳು, ಆಕ್ಸಿಡೆಂಟ್ಗಳು ಆಗೋಗುತ್ತೆ ಆ ರೀತಿ ನೀವು ಬೇಕಾಬಿಟ್ಟು ಬಳಸಿದ್ರೆ. ಸೊ ಟು ಟೇಕ್ ಸ್ಪೆಷಲ್ ಸೇಫ್ಟಿ necessary safety precautions while handling AC welding transformer or while using arc welding machines. DC arc welding machines ಬರೋಣ. So this is DC arc welding machines. ನೋಡಿ, ಈ DC arc welding machines ನಲ್ಲಿ ನಾನು ಕೆಲವು ಭಾಗಗಳೇನಿದೆ ಇದರಲ್ಲಿ ಹೇಳ್ತೀನಿ. ದಿಸ್ ಇಸ್ ಒಂದು ಎಲಿವೇಟೆಡ್ ಮೋಟಾರ್ ಅನ್ನು ಕೊಟ್ಟಿದ್ದಾರೆ, ಒಂದು ಅರ್ತ್ ಲೀಡ್ ಇದೆ ಅರ್ಥಿಂಗ್ಗೆ, ಇನ್ನೊಂದು AC ಮೈನ್ ಸಪ್ಲೈ, ಮತ್ತೆ ಒಂದು ವೆಲ್ಡಿಂಗ್ ಲೀಡ್ ವೆಲ್ಡಿಂಗಿಗೆ ಹೋಗ್ಲಿಕ್ಕೆ. ಸೊ ಇಲ್ಲಿ ಕರೆಂಟ್ ರೆಗ್ಯುಲೇಟರ್ಸ್ ಅನ್ನು ಕೊಟ್ಟಿದ್ದಾರೆ. ಪೊಲಾರಿಟಿ ಸ್ವಿಚಸ್ ಇದೆ ಇಲ್ಲಿ ಎರಡು, ಇಲ್ಲಿ ಪೊಲಾರಿಟಿ ಸ್ವಿಚಸ್ ಅಂತ ಇದೆ. OCV ಅಂದರೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಕಂಟ್ರೋಲ್ ಅಂತ ಇರುತ್ತೆ. ಈ OCV ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಸೊ ಜನರೇಟರ್ ಇದೆ. ಸೊ AC ಮೈನ್ ಸಪ್ಲೈ ಇದು. ಸೊ ಈ ಜನರೇಟರ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, DC ಆರ್ಕ್ ವೆಲ್ಡಿಂಗ್ ಮಷಿನ್ಸ್. ದಟ್ ಮೀನ್ಸ್ ಮೋಟಾರ್ ಜನರೇಟರ್ ಸೆಟ್, MG ಸೆಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ MG ಸೆಟ್ ಅಂತ ಕರಿತೀವಿ. MG ಅಂದರೆ ಮೋಟಾರ್ ಜನರೇಟರ್ ಸೆಟ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಜನರೇಟ್ DC ಫಾರ್ ಆರ್ಕ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗ್ ಮಾಡಲಿಕ್ಕೆ ಡೈರೆಕ್ಟ್ ಕರೆಂಟನ್ನು ಜನರೇಟ್ ಮಾಡುತ್ತೆ ಯಾವುದು, ಮೋಟಾರ್ ಜನರೇಟರ್ ಸೆಟ್ಟು. ಹಾಗಾಗಿ ಈ DC ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ನಲ್ಲಿ ಮೋಟಾರ್ ಜನರೇಟರ್ ಸೆಟ್ಟನ್ನು ನಾವು ಯೂಸ್ ಮಾಡ್ತೀವಿ. ಜನರೇಟರ್ ಈಸ್ ಡ್ರೈವನ್ ಬೈ ಅನ್ AC ಆರ್ DC ಮೋಟಾರ್. ಈ ಜನರೇಟರು ಡ್ರೈವ್ ಅಂದರೆ ಓಡ್ತಕ್ಕಂಥದ್ದು, ರನ್ ಆಗ್ತಕ್ಕಂಥದ್ದು AC ಆಲ್ಟರ್ನೇಟಿಂಗ್ ಕರೆಂಟ್ ಇರ್ಬೋದು ಅಥವಾ DC ಮೋಟರಿಂದ ಕೂಡ ನಾವು ಇದನ್ನು ರನ್ ಅನ್ನು ಮಾಡ್ಬೋದು. ಮೈನ್ ಸಪ್ಲೈ ಇಸ್ ಎ ಮಸ್ಟ್ ಟು ರನ್ ದಿ ಮೆಷಿನ್ಸ್. ನಾವು ಇದನ್ನು DC ಜನರೇಟರ್ನ ರನ್ ಮಾಡಲಿಕ್ಕೆ ನಿಮಗೆ ಮೈನ್ ಸಪ್ಲೈ ಏನು ಬೇಕೋ ಮಸ್ಟ್ ಬೇಕೇ ಬೇಕು. ಇನ್ನೊಂದು ಇಂಜಿನ್ ಜನರೇಟರ್ ಸೆಟ್. ಇವೆಲ್ಲ DC ಮೆಷಿನ್, ಡೈರೆಕ್ಟ್ ಕರೆಂಟ್ ಮೆಷಿನ್ಸ್, ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್. ಇಂಜಿನ್ ಜನರೇಟರ್ ಸೆಟ್ ಇಸ್ equipment is similar to the motor generator set except that generator is driven by a petrol or diesel engine. ಸೊ ಅಲ್ಲಿ ಜನರೇಟರ್ ಇರುತ್ತೆ, ಅದನ್ನು ಮೈನ್ ಸಪ್ಲೈ AC ಸಪ್ಲೈನ ನಾವು ರನ್ ಮಾಡ್ತೀವಿ. ಬಟ್ ಇಲ್ಲಿ ಜನರೇಟರ್ನ ರನ್ ಮಾಡಲಿಕ್ಕೆ ನಾವು ಪೆಟ್ರೋಲ್ ಅಥವಾ ಡೀಸೆಲ್ ನಾವು ಬಳಸ್ಕೊಂಡು ಇದನ್ನು ಜನರೇಟರ್ನ ರನ್ ಮಾಡ್ತೀವಿ. ಇಟ್ ಈಸ್ ರನ್ನಿಂಗ್ ಆ್ಯಂಡ್ ಮೈಂಟೆನೆನ್ಸ್ ಚಾರ್ಜ್ ಆರ್ ಹೈಯರ್. ಇಟ್ಸ್ ರನ್ನಿಂಗ್ ಅಂದರೆ ಇದನ್ನು ನಾವು ನಿರ್ವಹಣೆಯನ್ನು ಮಾಡಬೇಕಾದ್ರೆ ಕಾಸ್ಟ್ ಏನಾಗುತ್ತೆ ಜಾಸ್ತಿ, ಯಾಕಂದರೆ ಡೀಸೆಲ್ಲು ಮತ್ತು ಪೆಟ್ರೋಲನ್ನು ನಾವು ಬಳಸ್ತೀವಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಎನಿವೇರ್ ಇನ್ ದ ಫೀಲ್ಡ್ ವರ್ಕ್ ಅವೇ ಫ್ರಮ್ ಎಲೆಕ್ಟ್ರಿಕ್ ಲೈನ್ಸ್. ಸೊ ಈ ಎಂಜಿನ್ ಜನರೇಟರ್ ಸೆಟ್ ಎಲ್ಲಿ ಎಲೆಕ್ಟ್ರಿಸಿಟಿ ಇಲ್ವೋ ಅಲ್ಲೆಲ್ಲ ತಗೊಂಡೋಗಿ ಯೂಸ್ ಮಾಡ್ಬೋದು. ಪೋರ್ಟಬಲ್ ಇದು, ಒಂದು ಎತ್ಕೊಂಡು ಹೋಗ್ಬೋದು. ಎಲ್ಲಂದ್ರೆ ಅಲ್ಲಿ ತಗೊಂಡೋಗಿ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೂ ಕೂಡ ಪೆಟ್ರೋಲ್ ಡೀಸೆಲ್ ಇದ್ದರೆ ಸಾಕು, ಜನರೇಟರ್ನ ಆನ್ ಮಾಡಿ ವೆಲ್ಡಿಂಗ್ ವರ್ಕನ್ನು ಯಾವ ಫೀಲ್ಡ್ ವರ್ಕ್ನಲ್ಲಿ ಕೂಡ ನಾವು ಮಾಡ್ಬೋದು. ಸೊ ಇನ್ನೊಂದು ರೆಕ್ಟಿಫೈರ್ ಸೆಟ್ ಅಂತ ಬರುತ್ತೆ. ಇಟ್ ಈಸ್ ಆಲ್ಸೋ ಎ DC.
ಇಟ್ ಈಸ್ ಯೂಸ್ ಟು ಕನ್ವರ್ಟ್ ಎ ಸಿ ಇಂಟು ಡಿ ಸಿ ವೆಲ್ಡಿಂಗ್ ಸಪ್ಲೈ. ಇದನ್ನ ಎ ಸಿ ಕರೆಂಟನ್ನು ಡಿ ಸಿ ವೆಲ್ಡಿಂಗ್ ಸಪ್ಲೈಗೆ ಕನ್ವರ್ಟ್ ಮಾಡಲಿಕ್ಕೆ ನಾವು ಈ ರೆಕ್ಟಿಫೈಯರ್ ಸೆಟ್ಟನ್ನು ಯೂಸ್ ಮಾಡ್ತೀವಿ. ಸೊ ನೋಡಿ, ಇಲ್ಲಿ 2 ಲೀಡ್ ಇದ್ರೆ ಯಾವುದೇ ಮಿಷಿನ್ಸ್ ಹೋದ್ರೂ ಒಂದು ಅರ್ಥಿಂಗು, ಒಂದು ವೆಲ್ಡಿಂಗ್ ಎಲೆಕ್ಟ್ರೋಡ್ ಲೀಡ್ ಇರುತ್ತೆ, ಎ ಸಿ ಇನ್ಪುಟ್ ಲೀಡ್ ಇರುತ್ತೆ, ಮತ್ತು ಕರೆಂಟ್ ರೆಗ್ಯುಲೇಟರ್ಸ್ ಅಡ್ಜಸ್ಟ್ಮೆಂಟ್, ಕರೆಂಟ್ ವೋಲ್ಟೇಜು ಕರೆಂಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ರೆಗ್ಯುಲೇಟರ್ಸನ್ನು ಕೊಟ್ಟಿರ್ತಾನೆ. ಸೊ ಬೇಸಿಕಲಿ ಇಟ್ ಈಸ್ ಎನ್ ಎ ಸಿ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಇದು ಏನಿದೆ ರೆಕ್ಟಿಫೈಯರ್ ಸೆಟ್ಟು, ಬೇಸಿಕಲಿ ಇದು ಎ ಸಿ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ದ ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಇಸ್ ಕನೆಕ್ಟೆಡ್ ವಿತ್ ಎ ರೆಕ್ಟಿಫೈಯರ್. ಇಲ್ಲಿ ಔಟ್ಪುಟ್ನ ಎಲ್ಲಿ ಕನೆಕ್ಟ್ ಮಾಡಿರ್ತಾರೆ? ರೆಕ್ಟಿಫೈಯರ್ ಕನೆಕ್ಟ್ ಮಾಡಿರ್ತಾರೆ. ಯಾತಕ್ಕೆ ಕನೆಕ್ಟ್ ಮಾಡಿರ್ತಾರೆ? ಟು ಚೇಂಜ್ ದ ಎ ಸಿ ಇಂಟು ಡಿ ಸಿ. ಎ ಸಿ ಇಂದ ಡಿ ಸಿಗೆ ಚೇಂಜ್ ಆಗಲಿಕ್ಕೆ ಔಟ್ಪುಟ್ ಕನೆಕ್ಷನ್ಸನ್ನು, ದ ಔಟ್ಪುಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಏನಿದೆ ಅದನ್ನು ರೆಕ್ಟಿಫೈಯರ್ ಕನೆಕ್ಟೆಡ್ ವಿತ್ ಎ ರೆಕ್ಟಿಫೈಯರ್ಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ದಿಸ್ ರೆಕ್ಟಿಫೈಯರ್ ಟು ಚೇಂಜ್ ಎ ಸಿ ಇಂಟು ಡಿ ಸಿ. It may be designed to supply both AC and DC current for welding. ಸೊ ನೋಡಿ, ಇದನ್ನ ರೆಕ್ಟಿಫೈಯರ್ ಸೆಟ್ ಏನಿದೆ ಇದನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ, ಇದು ಎ ಸಿ ಇನ್ನೂ ಸಪ್ಲೈ ಮಾಡುತ್ತೆ, ಡಿ ಸಿನೂ ಸಪ್ಲೈ ಮಾಡುತ್ತೆ ವೆಲ್ಡಿಂಗ್ ಮಷಿನ್ಸ್ ಕರೆಂಟನ್ನು. ಎ ಸಿ ಕರೆಂಟ್ ಅಥವಾ ಡಿ ಸಿ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್, ಡೈರೆಕ್ಟ್ ಕರೆಂಟ್ನ ಸಪ್ಲೈ ಮಾಡುತ್ತೆ. ಯಾವುದಕ್ಕೆ? ವೆಲ್ಡಿಂಗಿಗೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎ ಸಿ ಆರ್ ಡಿ ಸಿ ರೆಕ್ಟಿಫೈಯರ್ ಸೆಟ್ ಅಂತ ಕೂಡ ಕರೀತಾರೆ. ಈ ರೆಕ್ಟಿಫೈಯರ್ ಸೆಟ್ಟನ್ನು ಎ ಸಿ ಅಥವಾ ಡಿ ಸಿ ಎರಡನ್ನೂ ಕರಿಬೋದು. ಏನಿದೆ ಅಡ್ವಾಂಟೇಜಸ್ ಡಿ ಸಿ ವೆಲ್ಡಿಂಗ್ ಮೆಷಿನ್ಸ್? ಸುಟೇಬಲ್ ಫಾರ್ ವೆಲ್ಡಿಂಗ್ ಆಲ್ ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್ ಯೂಸಿಂಗ್ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್. ನೋಡಿ, ಇದು ಪೆರಸ್ ಮೆಟಲ್ ಅನ್ನು ಮಾಡ್ಬೋದು, ನಾನ್ ಪೆರಸ್ ಮೆಟಲ್ ಅನ್ನು ಮಾಡ್ಬೋದು. ಬಟ್ ಎ ಸಿ ನಾನ್ ಪೆರಸ್ ಮೆಟಲ್ಗೆ ಆಗಲ್ಲ, ಮತ್ತೆ ಲೈಟ್ ಕೋಟೆಡ್ ಸೂಪರ್ ಕೋಟೆಡ್ ಎಲೆಕ್ಟ್ರೋಡ್ಸ್ಗೆ ಆಗಲ್ಲ ಎ ಸಿ. ಆದರೆ ಇದು ಪೆರಸ್ಸು, ನಾನ್ ಪೆರಸ್ಸು ಮತ್ತೆ ಆಲ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್ ಅನ್ನು ಕೂಡ ನಾವು ಇಲ್ಲಿ ಬಳಸ್ಬೋದು. ಬ್ಯಾಟರಿ ಡಿಸ್ಟ್ರಿಬ್ಯೂಷನ್ಸ್ ಇನ್ ದ ಎಲೆಕ್ಟ್ರೋಡ್ ಅಂಡ್ ಜಾಬ್ ಡ್ಯೂ ಟು ದ ಪೊಲಾರಿಟಿ ಇನ್ ದ ವೆಲ್ಡಿಂಗ್ ಕರೆಂಟ್. ಅಲ್ಲಿ ಆರ್ ಗ್ಲೋ ಪ್ರಾಬ್ಲಮ್. ಇಲ್ಲಿ ಈ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ಅದು ಚೆನ್ನಾಗಿ ಕಂಟ್ರೋಲ್ ಅನ್ನು ನಾವು ಮಾಡ್ಬೋದು. ಪೊಲಾರಿಟಿ ಇರುತ್ತೆ ಎ ಸಿನಲ್ಲಿ, ದರ್ ಇಸ್ ಎ ನೋ ಪೊಲಾರಿಟಿ. ಎ ಸಿ ನೋ ಪೊಲಾರಿಟಿ, ಡಿ ಸಿ ವಿತ್ ಪೊಲಾರಿಟಿ. ಸಪ್ಲೈ ಕಾನ್ಸ್ಟೆಂಟ್ ಮೈನ್ ಲೋಡ್ ಅಂಡ್ ಅಕ್ಯುರೇಟ್ ಕರೆಂಟ್ ಸೆಟ್ಟಿಂಗ್. ಕಾನ್ಸ್ಟೆಂಟ್ ಅಂಡ್ ಸ್ಟಡಿ ಸ್ಪೀಡ್ ಕರೆಂಟ್ ಫ್ಲೋ ಅಂತ ಹೇಳಿದೆ ನಾನು, ಅದನ್ನು ಇಲ್ಲಿ ನಾವು ಸಪ್ಲೈ ಮಾಡ್ಬೋದು. ದಟ್ ಇಸ್ ದ ಅಡ್ವಾಂಟೇಜಸ್. ಇಟ್ ಎನ್ಸ್ಯೂರ್ಸ್ ಸೇಫ್ ವರ್ಕಿಂಗ್ ಕೂಡ ಸೇಫ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಇನಿಷಿಯಲ್ ಕಾಸ್ಟ್ ಹೈಯರ್, ಮೇಂಟೆನೆನ್ಸ್ ಕಾಸ್ಟ್ ಮೋರು. ಆರ್ಕ್ ಗ್ಲೋ ಟ್ರಬಲ್ ಫೇಸ್ಡ್ ಸರ್ಟೈನ್ ಟೈಮ್ಸ್. ಅಲ್ಲಿ ಆರ್ಕ್ ಗ್ಲೋ ಟ್ರಬಲ್ ಇಲ್ಲ, ಇಲ್ಲಿ ಆರ್ಕ್ ಗ್ಲೋ ಟ್ರಬಲ್ ಇರುತ್ತೆ. ಆರ್ಕ್ ಗ್ಲೋ ಟ್ರಬಲ್ ಫೇಸ್ಡ್ ಅಟ್ ಸರ್ಟೈನ್ ಟೈಮ್ಸ್, ಕೆಲವು ಸಂದರ್ಭದಲ್ಲಿ. ಸೊ ಇದಿಷ್ಟು ಎ ಸಿ ಆರ್ಕ್ ವೆಲ್ಡಿಂಗ್ ಮೆಷಿನ್ ಮತ್ತು ಡಿ ಸಿ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಅನ್ನು ನಾವು ವೆಲ್ಡಿಂಗ್ ಪ್ರೊಸೆಸ್ನಲ್ಲಿ ಎಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ನಾವು ಯೂಸ್ ಮಾಡ್ತಕ್ಕಂಥ ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್. ಅಂದರೆ ಪವರ್ ಸೋರ್ಸ್ ಇಸ್ ಎಲೆಕ್ಟ್ರಿಸಿಟಿ ಅಂತ ತಿಳ್ಕೊಂಡು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸಾಮ್ನಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ನೋಡ್ತಾ ಹೋಗೋಣ. ಇಲ್ಲಿ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ಕರೆಕ್ಟ್ ಆನ್ಸರ್. ಎ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ is used to convert the DC main supply into AC welding supply. DC main supply into AC welding supply. AC main supply into DC welding supply. Or DC main supply into DC welding supply. So which is correct? ಇಲ್ಲಿ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು ಎ ಸಿ ಮೈನ್ ಸಪ್ಲೈಯನ್ನು ಯಾವುದಕ್ಕೆ ಕನ್ವರ್ಟ್ ಮಾಡ್ತೀವಿ? ಎ ಸಿ ವೆಲ್ಡಿಂಗ್ ಸಪ್ಲೈ. ಎ ಸಿ ಮೈನ್ ಸಪ್ಲೈ ಇಂಟು ಅನ್ ಎ ಸಿ ವೆಲ್ಡಿಂಗ್ ಸಪ್ಲೈ ಕನ್ವರ್ಟ್ ಮಾಡಲಿಕ್ಕೆ ನಾವು ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರನ್ನು ನಾವು ಬಳಸ್ತೀವಿ. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್. ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ದೆನ್ ವೆಲ್ಡಿಂಗ್ ರೆಕ್ಟಿಫೈಯರ್, ಇಲ್ಲಿ ರೆಕ್ಟಿಫೈಯರ್ ಸೆಟ್ ಅಂತ ಹೇಳಿದೆ, ಅದನ್ನು ಎ ಸಿ ಆರ್ ಡಿ ಸಿ ರೆಕ್ಟಿಫೈಯರ್ ಸೆಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ರೆಕ್ಟಿಫೈಯರ್ ಸೆಟ್ಟನ್ನು, ವೆಲ್ಡಿಂಗ್ ರೆಕ್ಟಿಫೈಯರ್ ಏನಿದೆ, ಸೊ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕನ್ವರ್ಟ್ ಎ ಸಿ ವೆಲ್ಡಿಂಗ್ ಸಪ್ಲೈ ಇಂಟು ಡಿ ಸಿ ವೆಲ್ಡಿಂಗ್ ಸಪ್ಲೈ, ಜನರೇಟ್ ಡಿ ಸಿ ವೆಲ್ಡಿಂಗ್ ಸಪ್ಲೈ, ಕನ್ವರ್ಟ್ ಡಿ ಸಿ ವೆಲ್ಡಿಂಗ್ ಸಪ್ಲೈ ಇಂಟು ಎ ಸಿ ವೆಲ್ಡಿಂಗ್ ಸಪ್ಲೈ, ಕನ್ವರ್ಟ್ ಡಿ ಸಿ ಮೈನ್ ಸಪ್ಲೈ ಇಂಟು ಎ ಸಿ ಮೈನ್ ಸಪ್ಲೈ ಅಂತ ಇದೆ. ಸೊ ದಿಸ್ ವೆಲ್ಡಿಂಗ್ ರೆಕ್ಟಿಫೈಯರ್ ಇಸ್ ಯೂಸ್ ಟು, ಈಗ ತಾನೇ ಹೇಳಿದೆ ನಾನು ಯಾವುದಕ್ಕೆ ಬಳಸ್ತೀವಿ ಅಂದರೆ, ಟು ಕನ್ವರ್ಟ್ ಎ ಸಿ ವೆಲ್ಡಿಂಗ್ ಸಪ್ಲೈ, ಎ ಸಿ ವೆಲ್ಡಿಂಗ್ ಸಪ್ಲೈಯನ್ನು ಡಿ ಸಿ ವೆಲ್ಡಿಂಗ್ ಸಪ್ಲೈ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಾವು ರೆಕ್ಟಿಫೈಯರನ್ನು ಯೂಸ್ ಮಾಡ್ತೀವಿ.
Another one, if the main electricity supply is not available, we can do arc welding. Main electricity ಇಲ್ಲ, ಅಲ್ಲಿ ಅವೈಲಬಿಲಿಟಿ ಇಲ್ಲ, ಸಪ್ಲೈ ಇಲ್ಲ, ಅಲ್ಲಿ ಆರ್ಕ್ ವೆಲ್ಡಿಂಗ್ ಮಾಡಬೇಕಾದ್ರೆ ಏನನ್ನ ಬಳಸ್ತೀವಿ? MG ಮೋಟಾರ್ ಜನರೇಟರ್ ಸೆಟ್, ಟ್ರಾನ್ಸ್ಫಾರ್ಮರ್ ಸೆಟ್, ಇಂಜಿನ್ ಜನರೇಟರ್ ಸೆಟ್, ರೆಕ್ಟಿಫೈರ್ ಸೆಟ್. ವಿಚ್ ಇಸ್ ಕರೆಕ್ಟ್? ಎಲ್ಲಿ ಯಾವುದು ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ವೋ ಅಲ್ಲಿ ನಾವು ವೆಲ್ಡಿಂಗ್ ಮಾಡಬೇಕಾದ್ರೆ ಸೊ ಇಂಜಿನ್ ಜನರೇಟರ್ ಸೆಟ್ ಅನ್ನು ಯೂಸ್ ಮಾಡ್ತೀವಿ. ಯಾವುದನ್ನ ಯೂಸ್ ಮಾಡ್ತೀವಿ? ಇಂಜಿನ್ ಜನರೇಟರ್ ಸೆಟ್. ನಿನ್ನ ಮಿಕ್ಕಿದಕ್ಕೆಲ್ಲ ಮೇನ್ ಸಪ್ಲೈ ಬೇಕೇ ಬೇಕು, ಎಲೆಕ್ಟ್ರಿಕ್ ಸಪ್ಲೈ ಬೇಕು. ದ ವೆಲ್ಡಿಂಗ್ ಇಕ್ವಿಪ್ಮೆಂಟ್ ಸೂಟಬಲ್ ಫಾರ್ ವೆಲ್ಡಿಂಗ್ ಪೆರಸ್ ಅಂಡ್ ನಾನ್ ಪೆರಸ್ ಮೆಟಲ್. ನೋಡಿ, AC ವೆಲ್ಡಿಂಗ್ ಮೆಷಿನ್ಸ್ ಆದರೆ ಬರೀ ಪೆರಸ್, DC ವೆಲ್ಡಿಂಗ್ ಮೆಷಿನ್ಸ್ ಆದರೆ ಪೆರಸ್ಸು ಮಾಡ್ಬೋದು, ನಾನ್ ಪೆರಸ್ಸು ಮಾಡ್ಬೋದು. ಇಲ್ಲಿ ಕೇಳ್ತಾ ಇರೋದೇನೋ ಯಾವ ಇಕ್ವಿಪ್ಮೆಂಟ್ ಇದರಲ್ಲಿ ಪೆರಸ್ಸು ಮತ್ತು ನಾನ್ ಪೆರಸ್ಸು ಎರಡನ್ನು ಬಳಸ್ತಾರೆ. AC ಆರ್ಕ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್, motor generator set, rectifier set, engine generator set. Which is correct? The correct one is rectifier set. So rectifier set ಅನ್ನ ಇಟ್ಕೊಂಡು ನಾವು ಪೆರಸ್ ಮೆಟಲ್ ಮಾಡಬಹುದು, ನಾನ್ ಪೆರಸ್ ಮೆಟಲ್ ಅನ್ನು. So dash is used to carry high current from welding machine to the welding electrode. Electrode holder with a cable, welding table, welding joints. ಸೊ ಈ ಎಲೆಕ್ಟ್ರಿಸಿಟಿಯನ್ನು ಕ್ಯಾರಿ ಮಾಡಬೇಕಲ್ಲ ವೆಲ್ಡಿಂಗ್ ಮೆಷಿನಿಂದ ವೆಲ್ಡಿಂಗ್ ಎಲೆಕ್ಟ್ರೋಡ್ಗೆ ಆರ್ಕನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಏನನ್ನ ಯೂಸ್ ಮಾಡ್ತೀವಿ? ಸೊ ಎಲೆಕ್ಟ್ರೋಡ್ ಹೋಲ್ಡರ್ ವಿತ್ ಎ ಕೇಬಲ್. ಇಸ್ ದ ಕರೆಕ್ಟ್ ಆನ್ಸರ್. 50% ಡ್ಯೂಟಿ ಸೈಕಲ್ಸ್ ಆಫ್ ವೆಲ್ಡಿಂಗ್ ಮೆಷಿನ್ ಮೀನ್ಸ್ 50% ಡ್ಯೂಟಿ ಸೈಕಲ್. ನಾನು ಹೇಳಿದೆ AC ವೆಲ್ಡಿಂಗ್ ಮೆಷಿನ್ನು 50 to 60 ಸೈಕಲ್ಸ್ ಪರ್ ಸೆಕೆಂಡ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಅಂತ. ಸೊ ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್ ಆನ್ಸರ್? Machine input 50% of rated input, machine efficiency is 50%, machine works on 50% output, machine works for 5 minutes in a duration of 10 minutes. Which is correct? There, the machine works for 5 minutes in a duration of 10 minutes. So that is 50% duty cycle ಅಂತ ಕರಿತೀವಿ. 10 ನಿಮಿಷದಲ್ಲಿ 5 ಮಿನಿಟ್ ಮೆಷಿನ್ ವರ್ಕ್ ಆಗುತ್ತೆ. ಸೊ ಆಲ್ಟರ್ನೇಟ್ ಆಗಿ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಬಟ್ ಡಿ ಇಸ್ ದ ಕರೆಕ್ಟ್. The source of heat for arc welding is supplied from. Arc welding heat ಅನ್ನ ಎಲ್ಲಿಂದ ಸಪ್ಲೈ ಮಾಡ್ತೀವಿ? AC welding machine, rectifier set, motor generator set, all of this source of heat ಯಾವುದರಿಂದ ಬೇಕಾದ್ರೂ ಮಾಡ್ಬೋದು. ಸೊ ದಟ್ ಈಸ್ ದಿಸ್ ದ ಕರೆಕ್ಟ್ ಆನ್ಸರ್. ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ ಅಲ್ಲೂ ಸಪ್ಲೈ ತಗೋಬಹುದು, ರೆಕ್ಟಿಫೈರ್ ಅಲ್ಲೂ ಯೂಸ್ ಮಾಡ್ಬೋದು, MG ಸೆಟ್ ಯೂಸ್ ಮಾಡಿ ವೆಲ್ಡಿಂಗ್ ಅನ್ನು ಮಾಡ್ಬೋದು. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಆರ್ಕ್ ವೆಲ್ಡಿಂಗ್ equipment the power supply could in the form of ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್ನಲ್ಲಿ ಪವರ್ ಸಪ್ಲೈ AC-ನ DC-ನ ಬೋತ್ AC ಆ್ಯಂಡ್ DC-ನ ಸೋಲಾರ್ ಆ್ಯಂಡ್ ಅದರ್ ರಿನ್ಯೂವಲ್ ಎನರ್ಜಿ ಫಾರ್ಮ್ಸನ್ನು ಯೂಸ್ ಮಾಡ್ತೀವಿ. ಸೊ ಆರ್ಕ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ನಲ್ಲಿ ಹಿಂಗೆ ನೀವು ತಿಳ್ಕೊಂಡಿವಿ AC ಮತ್ತು DC ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್. ಎರಡನ್ನೂ ಬಳಸ್ತೀವಿ, AC-ನೂ ಬಳಸ್ತೀವಿ, DC-ನೂ ಬಳಸ್ತೀವಿ. ಬೋತ್ AC ಆ್ಯಂಡ್ DC. ಸಿ ಇಸ್ ದ ಕರೆಕ್ಟ್ ಆನ್ಸರ್. So dash in welding equipment step down the high voltage from AC supply to the low voltage suitable for welding. Dash in welding equipment step down the high voltage from AC supply to the low voltage suitable for welding. ಯಾವ machines ಅನ್ನು ಯೂಸ್ ಮಾಡ್ತೀವಿ? ಸೊ ರೆಕ್ಟಿಫೈರ್ ಸೆಟ್ ಇದೆ, ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇದೆ, ಜನರೇಟರ್ ಇದೆ, ವೆಲ್ಡಿಂಗ್ ಎಂಜಿನ್ ಇದೆ. ದ ಕರೆಕ್ಟ್ ಒನ್ ಈಸ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಏನನ್ನ ಬಳಸ್ತೀವಿ? ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. ಸೊ ವಿಚ್ ಅಮಾಂಗ್ ದಿಸ್ ಇಸ್ ನಾಟ್ ಎ ಪವರ್ ಸೋರ್ಸ್ ಫಾರ್ ಆರ್ಕ್ ವೆಲ್ಡಿಂಗ್. ಆರ್ಕ್ ವೆಲ್ಡಿಂಗ್ ಇದರಲ್ಲಿ ಇರತಕ್ಕಂಥದ್ದು ಒಂದು ಪವರ್ ಸೋರ್ಸ್ ಅಲ್ಲ. ಈಗ ಹಿಂದೆ ನೋಡಿದ್ವಿ ಆರ್ಕ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ ಪವರ್ ಸೋರ್ಸು, ರೆಕ್ಟಿಫೈರ್ ಸೆಟ್ಟು, ಮೋಟರ್ ಜನರೇಟ್ ಸೆಟ್ಟು, ಡೈನಮೋ ಸೆಟ್ ಅಂತ DG ಸೆಟ್ ಅಂತ ಇದೆ, ಡೈನಮೋ ಸೆಟ್. ಸೊ ಈ ಡೈನಮೋ ಸೆಟ್ ಏನಿದೆ ಇದು ಪವರ್ ಸೋರ್ಸ್ ಅಂತ. ಸೊ ಅಲ್ಲಿಗೆ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಡ್ಯಾಶ್ ಕನ್ವರ್ಟ್ಸ್ ದ AC main supply to low voltage AC welding supply with the help of transformer. ಯಾವುದು? ಸೊ ದ ಕರೆಕ್ಟ್ ಒನ್ ಈಸ್ AC welding ಟ್ರಾನ್ಸ್ಫಾರ್ಮರ್ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥ. ಸೊ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಆರ್ AC welding transformer, step down transformer, AC. C is the correct answer. The ideal voltage for arc welding. Arc welding ನಲ್ಲಿ ಒಂದು ಐಡಿಯಲ್ ವೋಲ್ಟೇಜ್, ನಾರ್ಮಲ್ ಜನರಲ್ ಆಗಿ ನಾವು ಎಷ್ಟು ವೋಲ್ಟೇಜ್ ಅನ್ನ ಬಳಸ್ತೀವಿ ಅಂದ್ರೆ 40 to 100 ವೋಲ್ಟ್ಸ್ ಅನ್ನ ಬಳಸ್ತೀವಿ. ಇಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೆಲ್ಡಿಂಗ್ ಮಾಡುವಾಗ ನಾವು 40 to 100 ವೋಲ್ಟ್ಸ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. The transformer type used in arc welding machine is
ಈಗ ಆರ್ಕ್ ವೆಲ್ಡಿಂಗ್ ಮಿಷಿನ್ಸ್ನಲ್ಲಿ ನಾವು ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡ್ತೀವಲ್ಲ ಅದು ಎಂಥ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನಾ, ಸ್ಟೆಪ್ ಅಪ್ಪ, ಬೋತ್ ಸ್ಟೆಪ್ ಡೌನ್ ಅಂಡ್ ಸ್ಟೆಪ್ ಅಪ್ಪ, ಅಥವಾ ನನ್ ಆಫ್ ದಿಸ್, ವಿಚ್ ಇಸ್ ಕರೆಕ್ಟ್? ಸ್ಟೆಪ್ ಡೌನ್ ಈಗ ತಾನೇ ಹೇಳಿದೀವಿ. ಸೊ ಬಿ ಇಸ್ ದ ಕರೆಕ್ಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ವಿಚ್ ವೆಲ್ಡಿಂಗ್ equipment is not suitable for joining two non-ferrous metal? ಯಾವ ವೆಲ್ಡಿಂಗ್ ಎಕ್ವಿಪ್ಮೆಂಟು ನಾನ್ ಪೆರಸ್ ಮೆಟಲ್ ಅನ್ನು ಜಾಯಿನ್ ಮಾಡಲಿಕ್ಕೆ ಸೂಟಬಲ್ ಅಲ್ಲ? ಸೊ ಇದರಲ್ಲಿ ರೆಕ್ಟಿಫೈರ್ ಸೆಟಲ್ ಮಾಡ್ಬೋದು, ಇಂಜಿನ್ ಜನರೇಟರ್ ಸೆಟಲ್ ಮಾಡ್ಬೋದು. ಆರ್ಕ್ ವೆಲ್ಡಿಂಗ್ equipment ವಿತ್ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ಸೊ ದ ಕರೆಕ್ಟ್ ಒನ್ ಈಸ್ ಸಿ, ಆರ್ಕ್ ವೆಲ್ಡಿಂಗ್ equipment ವಿತ್ ಟ್ರಾನ್ಸ್ಫಾರ್ಮರ್. ಎಸಿ ಆರ್ಕ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಅದರಲ್ಲಿ ನಾವು ನಾನ್ ಪೆರಸ್ ಮೆಟಲ್ ಅನ್ನ ವೆಲ್ಡಿಂಗ್ ಮಾಡೋದಕ್ಕೆ ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ. ಮೋಟಾರ್ ಜನರೇಟರ್ ಸೆಟ್ ಸಪ್ಲೈ ಡ್ಯಾಶ್ ಟೈಪ್ ಆಫ್ ಪವರ್ ಸಪ್ಲೈ ಫಾರ್ ಆರ್ಕ್ ವೆಲ್ಡಿಂಗ್. ಈ ಮೋಟಾರ್ ಜನರೇಟರ್ ಸೆಟ್ ಏನ್ ಬಳಸ್ತೀವಿ MG, ಅದು ಯಾವ ಟೈಪ್ ಆಫ್ ಪವರ್ ಅನ್ನ ಸಪ್ಲೈ ಮಾಡ್ತದೆ? ಎಸಿನ, ಡಿಸಿನ, ಎಸಿ ಡಿಸಿನ, ನನ್ ಆಫ್ ದಿಸ್. 4 ಆನ್ಸರ್ ಕೊಟ್ಟಿದ್ದಾರೆ. ಸೊ ಮೋಟಾರ್ ಜನರೇಟರ್ ಯಾವುದನ್ನ ಸಪ್ಲೈ ಮಾಡುತ್ತೆ? ಸೊ ದಟ್ ಈಸ್ DC, ಡೈರೆಕ್ಟ್ ಕರೆಂಟ್. ಏನನ್ನ ಸಪ್ಲೈ ಮಾಡುತ್ತೆ? ಡೈರೆಕ್ಟ್ ಕರೆಂಟ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ಟೈಪ್ ಆಫ್ ವೆಲ್ಡಿಂಗ್ ಮಿಷಿನ್ ಕುಡ್ ಬಿ ಆಪರೇಟೆಡ್ ಫಾರ್ ಅವೇ ಫ್ರಮ್ ಎಲೆಕ್ಟ್ರಿಕಲ್ ಲೈನ್ಸ್? ಹೇಳಿ ಈಗ ನೋಡೋಣ. ಈಗ ಎಲೆಕ್ಟ್ರಿಕಲ್ ಲೈನ್ಸೇ ಇಲ್ಲ, ಅಲ್ಲಿ ತುಂಬ ದೂರದಲ್ಲಿ ರಿಮೋಟ್ ಪ್ಲೇಸಲ್ಲಿ ಮಾಡಬೇಕು ಅನ್ಕೊಳ್ಳಿ, ನೀವು ಫೀಲ್ಡ್ ವರ್ಕಲ್ಲಿ ಮಾಡಬೇಕು. ಅಲ್ಲಿ ಯಾವ ಒಂದು ಮೆಷಿನ್ ಸೂಟಬಲ್? ಮೋಟಾರ್ ಜನರೇಟರ್ ಸೆಟ್, ಇಂಜಿನ್ ಜನರೇಟರ್ ಸೆಟ್, ರೆಕ್ಟಿಫೈರ್ ಸೆಟ್, ವಿಚ್ ಇಸ್ ಕರೆಕ್ಟ್? ಆಲ್ ಆಫ್ ದಿಸ್ ಅಂತ ಇದೆ. ದ ಕರೆಕ್ಟ್ ಆನ್ಸರ್ ಈಸ್ ಇಂಜಿನ್ ಜನರೇಟರ್ ಸೆಟ್. ಇಂಜಿನ್ ಜನರೇಟರ್ ಸೆಟ್ ಅದು ಪೆಟ್ರೋಲ್ ಅಥವಾ ಡೀಸೆಲ್ ಇಂದ ನಾವು ರನ್ ಅನ್ನು ಮಾಡಬಹುದು. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಟೈಪ್ ಆಫ್ ವೆಲ್ಡಿಂಗ್ ಮೆಷಿನ್ ಆಪರೇಟೆಡ್ ಬೈ ಪೆಟ್ರೋಲ್ ಆರ್ ಡೀಸೆಲ್ ಇಂಜಿನ್ ಅಟ್ ಸ್ಟಾರ್ಟ್ಅಪ್? ಯಾವ ಒಂದು ಟೈಪ್ ಆಫ್ ವೆಲ್ಡಿಂಗ್ ಮೆಷಿನ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಅವಶ್ಯಕತೆ ಇದೆ? ಯಾವುದು? ಈಗ ತಾನೇ ಮೇಲೆ ನೋಡಿದ್ರಲ್ಲ, ಇಂಜಿನ್ ಜನರೇಟರ್ ಸೆಟ್. ಮೇಲಿರೋ ಆನ್ಸರ್ ಇಲ್ಲಿ ಕೆಳಗಡೆ ಇದೆ. ಸರಿಯಾದ ಉತ್ತರ ಯಾವುದು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮಕ್ಕಳೇ, ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರ್ಬೋದು. ಈಗ ನಾನು ಏನೇನು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿದೆ ಅವುಗಳೆಲ್ಲವನ್ನು ಒಂದ್ಸಲಿ ಬರೆದು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ. ಎಲ್ಲ ಅಸೈನ್ಮೆಂಟ್ಸನ್ನು ವರ್ಕ್ ಮಾಡಿ. ಏನಾರ ಡೌಟ್ಸ್ ಇದ್ದರೆ ಕಾಲ್ ಬ್ಯಾಕ್ ಮಾಡಿ. ಧನ್ಯವಾದಗಳು.